ಮಳೆ ಸ್ವಲ್ಪ ಬರ್ತಾನೆ ಇದೆ. ಈಗ ನಮ್ಮದು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲೊಂದು ವೀಡಿಯೋ ಹಾಕಿದ್ದೆ ನಾನು, ನಮ್ಮ ಅಡಿಕೆ ತೋಟದ್ದು. ಸುಮಾರು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ತುಂಬ ಚೆನ್ನಾಗಿ ವ್ಯೂಸ್ ಹೋಗಿತ್ತು. ನನಗಿರೋಂಥ ಫಾಲೋವರ್ಸ್ಗೆ ಅಷ್ಟು ವ್ಯೂಸ್ ಹೋಗಿತ್ತು ಅಂದರೆ ನಾನೇ ಆಶ್ಚರ್ಯ ಪಡ್ತಾಯಿದ್ದೆ. ಯಾಕೆಂದರೆ ಅಷ್ಟು ಮಟ್ಟಿಗೆ ಅದು ವ್ಯೂಸ್ ಹೋಗಿತ್ತು. ಬಟ್ ಆ ಅಡಿಕೆ ತೋಟ ಆಗ ಹಾಕಿದ ವೀಡಿಯೋ ನಾನು ತುಂಬ ಸ್ವಲ್ಪ ಹಳೆಯದು. ಬಟ್ ಇವಾಗ ರಿಯಲ್ ಎಸ್ಟೇಟಿಕ್ಕಾಗಿ ಈಗ ತೋರಿಸ್ತೀನಿ ಬನ್ನಿ, ಹೇಗಿದೆ ಅಡಿಕೆ ತೋಟ ಅಂತ ನೀವೇ ಕಮೆಂಟ್ ಮಾಡಿ. ಇದಕ್ಕೆಲ್ಲ ಜಾಸ್ತಿ ಶ್ರಮ ಪಟ್ಟಿರೋದು ನಮ್ಮಪ್ಪ. ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇದಕ್ಕೆ. ಅದ್ರ ಮಧ್ಯದಲ್ಲಿ ಒಂದು ಸತಿ ಅವ್ರಿಗೆ ಆಪ್ರೇಷನ್ ಆಗಿತ್ತು. ಆವಾಗ ಒಂದು ವರ್ಷ ಅವರು ಇಲ್ಲಿಗೆ ಬರಲೇ ಇಲ್ಲ, ಏನೂ ಮಾಡಲೇ ಇಲ್ಲ, ನೀರು ಹಾಯಿಸೋರು ಕೂಡ ಇರಲಿಲ್ಲ ಅವಾಗ. ಅಂಥ ಟೈಮಲ್ಲೂ ಕೂಡ ಆ ತೋಟನ ಹೆಂಗೋ ಒಂದು ವರ್ಷ ಹೋಗಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದು. ಬಟ್ ಅವರು ಹುಷಾರಾದಮೇಲೆ ಮತ್ತೆ ಅವ್ರು ಚೇತರಿಸ್ಕೊಂಡು ತಿರ್ಗಾ ತೋಟನ ಮೊದಲೆಂಗಿತ್ತು ಆ ಥರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿದ್ರು. ಆ್ಯಕ್ಚುಲಿ ಇದು 2022ಅಲ್ಲಿ ನಾವು ನಾಟಿ ಮಾಡಿದ್ದು. ಫಸ್ಟು ಮಾರ್ಚೋ ಇಲ್ಲ ಏಪ್ರಿಲೋ ಅನ್ಕೋತೀನಿ, ಆ ಟೈಮಲ್ಲಿ ನಾಟಿ ಮಾಡಿದ್ದು. ಅಪ್ಪ ನಾಟಿ ಮಾಡಿದ್ಕೂ ನಾವು ನಾಟಿ ಮಾಡಿದ್ಕೂ ತುಂಬ ದಿನ ವ್ಯತ್ಯಾಸ ಇದೆ. ಯಾಕೆಂದರೆ ಇದರಲ್ಲಿ ಒಂದು 15 ಸಾಲು ನಾವು ನಾಟಿ ಮಾಡಿದ್ದು, 10 ಸಾಲೇನ ನಾವು ನಾಟಿ ನೆಟ್ಟಿದ್ದು, ಇನ್ನೊಂದು 10 ಸಾಲು ಅವ್ರು ನೆಟ್ಟಿದ್ರು. ನಾವು ನೆಟ್ಟಿದ್ದ ಸಾಲುಗಳೆಲ್ಲ ಒಂಕಾಗೋಯಿತು. ಅವ್ರು ನೆಟ್ಟಿರೋದೇ ಪರ್ಫೆಕ್ಟಾಗಿತ್ತು. ಸೊ ಯಾವಾಗ ಅಂದ್ಕೊಂಡೆ ನಾನು, ನೋಡಿ ಯಾವತ್ತಿದ್ರೂ ಅಪ್ಪ ಮಾಡೋದು ಅಪ್ಪನೇ, ಮಗ ಮಾಡೋದು ಮಗನೇ, ವೇಸ್ಟು ಅಂತ. ಬನ್ನಿ ಇವತ್ತು ತೋರಿಸ್ತೀನಿ ನಮ್ಮ ಅಡಿಕೆ ತೋಟ ಹೇಗಿದೆ. ಎಲ್ಲರೂ ನೀವು ಕಮೆಂಟ್ ಮಾಡಬೇಕು, ಹೇಗಿದೆ ಅಡಿಕೆ ತೋಟ, ಹೇಗೆ ಮಾಡಿದ್ದಾರೆ ನಮ್ಮ ತಂದೆ ಅಂತ. ನೋಡಿ, ಇದೇ ನಮ್ಮ ಅಡಿಕೆ ತೋಟ. ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ಅಡಿಕೆ ತೋಟ. ಇದೆ ಅವರೆಲ್ಲ ಕಷ್ಟಪಟ್ಟು ಬೆಳೆಸಿರೋದಿದೆ. ಸದ್ಯಕ್ಕೆ ಕಳೆ ಕುಂಬಳ ಹಾಕಿದ್ದು, ಮಧ್ಯದಲ್ಲಿ ನೀರು ಸಾಕಾಗ್ದೇ ಕುಂಬಳ ಎಲ್ಲ ಹೊರಟೋಯ್ತು. ಏನೂ ಪ್ರಯೋಜನ ಆಗಲಿಲ್ಲ ಕುಂಬಳದಲ್ಲಿ, ಅದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದೀವಿ. ರೋಡ್ ಹೊಡಿಸ್ಬೇಕಿತ್ತು, ರೋಡ್ ಹೊಡ್ಸೋಕ್ಕಾಗಿಲ್ಲ. ನೋಡಿ, ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ಈ ಜಾಗದಿಂದ ಈ ಲೈನ್ ತನಕ ನಾವು ನೆಟ್ಟಿದ್ದು. ಒಂದಿಷ್ಟು ನಾವು ನೆಟ್ಟಿದ್ದು. ಇಲ್ಲಿಂದ ಮುಂದಕ್ಕೆ ನಮ್ಮ ತಂದೆಯವ್ರು ನೆಟ್ಟಿರೋದು. ಸರಿ, ನಾವು ನೆಟ್ಟಿರೋದೆಲ್ಲ ಸ್ವಲ್ಪ ಡೊಂಕನೇ ಆಗಿದೆ. ಆಮೇಲೆ ಗಿಡಗಳು ಅಷ್ಟು ಇನ್ನೂ ಪರ್ಫೆಕ್ಟಾಗಿ ಬಂದಿಲ್ಲ ಅಷ್ಟು ಲೆವೆಲ್ಗೆ. ಇದು ನಮ್ಮ ತಂದೆಯವ್ರು ನೆಟ್ಟಿರೋದು. ಇದು ನೋಡಿ, ಈ ವರ್ಷ ಬಿಸಿಲಿಗೆ ಇದು ಮಾಡಬೇಕಿತ್ತು, ಮಾಡಿರಲಿಲ್ಲ. ಅದೊಂದು ಸ್ವಲ್ಪ ಸಮಸ್ಯೆ ಇದೆ. ಆಮೇಲೆ ಇತ್ತೀಚೆಗೆ ಇದೊಂದು ಥರ ರೋಗ ಸ್ಟಾರ್ಟ್ ಆಗ್ತಾಯಿದೆ. ಇದು ಅರ್ಧಕ್ಕೇ ಗರಿಗಳು ಕರ್ಕೊಂಡು ಬಿದ್ದೋಗೋದು. ಸೊ ಅದಕ್ಕೊಂದು ಸತಿ ಔಷಧಿ ಹೇಳಿದ್ದೀನಿ, ಈ ವಾರದಲ್ಲಿ ತಂದು ಹೊಡಿಬೇಕು. ಬಟ್ ನೋಡಿ, 4 ವರ್ಷದ ತೋಟ. ಮ್ಯಾಕ್ಸಿಮಮ್ ಅಂದರೆ ಮುಂದಿನ ವರ್ಷಕ್ಕೆ ಒಂದು 50 kgನಾದರೂ, ಕಡಿಮೆ ಅಂದರೆ 50 kgನಾದರೂ ಬರುತ್ತೆ. ನಮ್ಮದು ಅಂತ ಅಡಿಕೆ ಫಸ್ಟ್ ಕ್ರಾಪ್ ಅಂತ. ನೋಡಿ, ಇಲ್ಲಿ ಒಂದು ಸಪೋಟ ಗಿಡ ಹಾಕಿದ್ದೀವಿ. ನೋಡಿ, ಸಪೋಟ ಇದೆ. ನೋಡಿ, ಇಲ್ಲೊಂದು ಸೀಬೆ ಇದೆ. ಈ ಸೀಬೆ ಬಂದು ಸುಮಾರು ಒಂದು 20 ಕಾಯಿ ಬಿಟ್ಟಿತ್ತು ಆಲ್ರೆಡಿ. ನಮ್ಮ ತಂಗಿ ಮಕ್ಕಳೆಲ್ಲ ಬಂದು ತಿನ್ಕೊಂಡು ಹೋದರು. 20 ಕಾಯಿ ಇತ್ತು. ಇವಾಗ ಇನ್ನೂ ಇದಾಗಿಲ್ಲ. ಸ್ವಲ್ಪ ನಾನು ಲಾಸ್ಟ್ ಟೈಮ್ ಇಲ್ಲೊಂದು ತುದಿ ಮುರಿದಾಕಿದ್ದೆ, ಹಾಗಾಗಿ ಸ್ವಲ್ಪ ಚಿಗುರ್ಕೊಂಡಿದ್ದೆ. ಆ ಕಡೆ ಈ ಕಡೆ ನೋಡಿ, ಇಲ್ಲಿ ಮುರಿದಿದ್ದೆ. ಈಗ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಏಕೆಂದರೆ ಜಾಸ್ತಿ ಹೈಟಾಗಿ ಹೊಟ್ಟೋಗುತ್ತೆ. ಅದಕ್ಕೆ ಏನು ಮಾಡಿದ್ದೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗಲಿ ಅಂತಿದ್ದೆ. ನೋಡಿ, ನವಿಲು ಜಮೀನಲ್ಲಿ ತುಂಬ ಇರುತ್ತೆ. ಇಲ್ಲಿ ಕುಂಬಳ ಹಾಕಿದ್ದು, ಕುಂಬಳ ಎಲ್ಲ ಅರ್ಧ ಆಲ್ಮೋಸ್ಟ್ ಅವೇ ತಿನ್ಕೊಂಡ್ರು. ನೋಡಿ, ಇದೊಂದು ಬಿಟ್ಟಿದೆ. ಎಷ್ಟು ಹೈಟ್ ಇದೆ ನೋಡಿ ಅಡಿಕೆ ಗಿಡದ್ದು. ನನಗೆ ಇಲ್ಲಿ ತನಕನೂ ಇಲ್ಲ. ಚುಂಜ್ಗಾಗಳಿದೆ, ಹುಷಾರಾಗಿರಬೇಕು. ಕಡಿದ್ರೆ ಎಲ್ಲ ಉರಿತದೆ. ನೋಡಿ, ಇದು ನನ್ನ ಹೈಟಲ್ಲಿದೆ. ಇದು ಈ ವರ್ಷ ಸುಮಾರು ಕಡಿದಿದೆ. ಒಂದು 150ರಿಂದ 200 ಗಿಡಗಳು ಕಡಿದಿದೆ. ನೋಡಿ, ಈ ಥರ ಗಿಡ ಬಂದು ಈ ಥರ ಕಟ್ಟಾಗಿ ಬಿದ್ದೋಗ್ತಾ ಇದೆ. ಈ ಥರ ಸುಮಾರು ಗಿಡದಲ್ಲಿ ಈ ಥರ ನೋಡ್ತಾ ಇದ್ದೀನಿ. ಈಗ ನೋಡಿ, ಆ ಮರದಲ್ಲಿ ಒಂದು ಆಗಿದೆ ಆಲ್ರೆಡಿ. ಅದಕ್ಕೆ ಔಷಧಿ ತಂದು ಹೊಡಿಬೇಕು.
ಏನೇ ನಾವು ಆರ್ಗ್ಯಾನಿಕ್ಕಾಗಿ ಮಾಡೋಕ್ಕೆ ಹೋಗ್ತೀನಿ ಅಂದರೂ ಈ ಕ್ರಿಮಿ ಕೀಟಗಳು ಇವೆಲ್ಲ ಬಿಡಲ್ಲ ಇವು. ನೋಡಿ ಇಲ್ಲೊಂದು ತೆಂಗಿನ ಮರ ಇದೆ, ಇದು ಹೊಂಬಾಳೆ ಒದ್ರಿದೆ, ಮುಂದಿನ ಸದಿಯಿಂದ ಬರುತ್ತೆ. ಇದು ಕುಂಬಳದ ಕಾಯಿ ಒಂದು ಸಿಗ್ತಾನೆ ಇಲ್ಲ ನೋಡೋಕ್ಕೆ, ಯಾಕೆಂದರೆ ಎಲ್ಲ ನದಿಲೇ ತಿನ್ಕೊಂಡೈತೆ. ಒಂದು ಸಿಗ್ತಾಯಿಲ್ಲ. ಇದು ನಮ್ಮ ತೋಟ ನೋಡಿ, ಬುಡ ನೋಡಿ ಎಷ್ಟಪ್ಪ ಇದೆ ನೋಡಿ. ಇದು ನಮ್ಮ ಅಡಿಕೆ ತೋಟ. ಇದರಲ್ಲಿ ಈ ತೋಟದಲ್ಲಿ ವಿಶೇಷವಾಗಿರೋ ಅಂಥದ್ದು ಇದೊಂದು ಬೋರು. ಯಾಕಿದು ವಿಶೇಷ ಅಂತಂದರೆ, ಈ ಬೋರನ್ನು ಕೊರ್ಸೋ ಟೈಮಲ್ಲಿ ನಾವು ಮಾಡಿದ್ದೀವಲ್ಲ ಸರ್ಕಸ್ಸು, ಅದೇ ನಿಜವಾಗ್ಲೂ ದೊಡ್ಡ ಗ್ರೇಟ್ ಅದು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆ ಅಂದರೆ ಆ್ಯಕ್ಚುಲಿ ಬೋರ್ ಕೊರ್ಸೋದಕ್ಕಿಂತ ಮುಂಚೆ ಏನಾಗಿತ್ತು, ಮನೇಲಿ ಸ್ವಲ್ಪ ಸಣ್ಣದಾಗಿ ಗಲಾಟೆ ಆಗಿತ್ತು. ನಾನು ಜಮೀನೆಲ್ಲ ಮಾಡೋದೇ ಇಲ್ಲ, ಅವಾಗ ಬೋರ್ ಇಲ್ಲದೆ ಇರೋ ಟೈಮಲ್ಲಿ ಜಮೀನೆಲ್ಲ ನಾನು ಮಾಡಲ್ಲ, ಬೇರೆ ಯಾರಿಗಾರ ಕೊಟ್ಬಿಡು ಹಂಗೆ ಹಿಂಗೆ ಅಂತ ನಮ್ಮ ತಂದೆಯವರು ಬೈತಿದ್ರು. ಅದಕ್ಕೆ ನಾನೇನು ಮಾಡಿದೆ, ನಾನು ಆವಾಗ ಮೈಸೂರಲ್ಲಿದ್ದೆ, ನಾವು ಅಂತ ಹೇಳ್ಕೊಳ್ಳೋವಂಥ ಸಿಚುವೇಶನ್ಲಿ ಏನು ಇರಲಿಲ್ಲ. ಅವತ್ತಿನ ಲೆಕ್ಕಾಚಾರದಲ್ಲಿ ತುಂಬ ಕ್ರಿಟಿಕಲ್ ಅನ್ನೋ ಲೆಕ್ಕಾಚಾರ ಇತ್ತು ಅವತ್ತು. ಅದಕ್ಕೆ ನಾನೇನು ಮಾಡಿದೆ, ಆಯಿತು ಅಂದ್ಬಿಟ್ಟು ಅವತ್ತು ರಾತ್ರಿಯೇ ಬಂದೆ ಬೆಂಗಳೂರಿಂದ, ಮೈಸೂರಿಂದ ಊರಿಗೆ ಬಂದೆ. ಊರಿಗೆ ಬಂದ್ಬಿಟ್ಟು ಇವತ್ತು ಏನೂ ಮಾತಾಡೋದು ಬೇಡ, ಊಟ ಮಾಡ್ಕೊಂಡು ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ ಅಂತ ಬೆಳಗ್ಗೆ ತೀರ್ಮಾನ ಮಾಡಿ ಮಲ್ಕೊಂಡಲ್ಲ. ಮಲ್ಕೊಂಡ್ಮೇಲೆ ಬೆಳಗ್ಗೆ ಒಂದು 6:30-7 ಗಂಟೆಗೆ ಇದೇ ಜಮೀನ್ ಹತ್ರ ಬೈಕ್ ಎತ್ಕೊಂಡ್ಬಂದೆ. ಅವತ್ತು ಆ್ಯಕ್ಚುಲಿ ನಮ್ಮ ಹುಡುಗ ಒಬ್ಬ ಬೋರ್ ತೆಗ್ಸಿದ್ದವನು, ತುಂಬ ಚೆನ್ನಾಗಿ ನೀರು ಬಂದಿತ್ತು ಅವನು. ಊರಲ್ಲಿ ಬರ್ತಾ ಇರ್ಬೇಕಾರೆ ಸರ್ಕಲ್ ಹತ್ರ ಹೋದಾಗ ಹುಡುಗರಂಗಂದರು, ಇವತ್ತು ಮಗ ಅವನು ಬೋರ್ ತೆಗಿಸ್ತಾ, ತುಂಬ ಚೆನ್ನಾಗಿ ನೀರು ಬಂತು ಅಂತ. ಸೊ ಅವಾಗ ನಾನು ಸುಮ್ಮನೆ ತಮಾಷೆಗೆ ಅಂದಿದ್ದು ಮಾತು, ಇಲ್ಲ ಮಗ ನಾನು ಒಂದು ತೆಗಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಸತ್ಯವಾಗ್ಲೂ ಹೇಳ್ತೀನಿ, ಅವತ್ತು ನನ್ನ ಹತ್ರ ಇದ್ದಿದ್ದು ಬರೀ 500 ರೂಪಾಯಿ ಅಷ್ಟೇ. 500 ರೂಪಾಯಿ ಅಷ್ಟೇ ಇದ್ದಿದ್ದು ನನ್ನ ಹತ್ರ. ನಮ್ಮ ಜಮೀನು ಪಕ್ಕದವರು, ಈ ಜಮೀನಿಂದ ಆ ಕಡೆ ಜಮೀನವರು ಬೋರ್ ತೆಗ್ಸಿದ್ರು ಆಲ್ರೆಡಿ, ಅವ್ರದ್ದು ಫೇಲ್ಯೂರ್ ಆಗಿತ್ತು ಅವತ್ತು. ಸರಿ ಏನೋ ಹೇಳ್ಬಿಟ್ಟಿದ್ದೀನಿ, ನೋಡೋಣ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ, ತಮಾಷೆಗೆ ಹೇಳಿದ ಮಾತದು. ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಇವತ್ತಿಲ್ಲ ಪಾಪ, ಅವರು ನೆನೆಸ್ಕೋಬೇಕು. ಯಾಕೆಂದರೆ ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮಂಗಾಗಲಿ ಎಲ್ಲರಿಗೂ ಆಗಲಿ ಅದನ್ನೇ ಹೇಳ್ತಾ ಇರ್ತೀನಿ. ಇವತ್ತು ನಾವೇನೇ ಇವತ್ತು ಇಷ್ಟು ಚೆನ್ನಾಗಿ ತೋಟ ಮಾಡಿದ್ದೀವಿ, ಇನ್ನೊಂದು ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತನೇ ಅವನು. ಯಾಕೆ ಅಂದರೆ ಅವತ್ತು ದುಡ್ಡಿರಲಿಲ್ಲ, 500 ರೂಪಾಯಿ ಅಷ್ಟೇ ಇದ್ದಿದ್ದು. ಹೀಗೆ ಸರ್ಕಲ್ ಹತ್ರದಿಂದ ಹುಡುಗ್ರಂಗೆ ಅಂದರು, ಮಾತಾಡ್ಬಿಟ್ಟು ಆದಮೇಲೆ ನಾನು ಹೊಲದ ಹತ್ರ ಬಂದೆ, ಜಮೀನಿಂದ ತಿರ್ಗಾ ರಿಟರ್ನ್ ಹೋದೆ, ಸರ್ಕಲ್ ಹತ್ರನೇ ಹೋದೆ. ಸರ್ಕಲ್ಗೆ ಹೋದಾಗ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಚಿಕ್ಕಪ್ಪ ಅಲ್ಲಿ ಬಂದ್ಬಿಟ್ಟು ಏನೋ ಬೋರ್ ತೆಗಿಸ್ತೀನಿ ಅಂದಂತೆ ಅಂತ. ಹೌದು ಚಿಕ್ಕಪ್ಪ, ತೆಗಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಚಿಕ್ಕಪ್ಪ ಮಗನ ಥರ ಇರಲೇನಿಲ್ಲ, ತುಂಬ ಫ್ರೆಂಡ್ಸ್ ಥರನೇ ಇದ್ದು. ತೆಗಿಸ್ಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡಲಿ ಅಂತ ಕೇಳಿದೆ. ಆವಾಗ ಅವರು ಸರಿ ಬಾಯಿತು, ನನಗೆ ಗೊತ್ತಿರೋರು ಒಬ್ಬರವರೇ, ಕರ್ಕೊಂಡೋಗಿ ತೋರ್ಸೋಣ ಜಮೀನಲ್ಲಿ, ಎಲ್ಲಿ ಬರುತ್ತೆ ಬೋರು ಅಂತ ನೋಡಿಕೊಂಡು ಆಮೇಲೆ ಮುಂದಕ್ಕೆ ಮಾಡ್ಸೋಕ್ಕಾಗತ್ತೆ ಬಾ ಅಂತ ಕರೆದ್ರು. ಆಯಿತು ಅಂದ್ಬಿಟ್ಟು ಬಂದು, ಪಾಪ ಅವರು ರಂಗಣ್ಣ ಅಂತ, ಇಲ್ಲೇ ನಮ್ಮ ಊರ ಪಕ್ಕ ಮೂಡ್ಲುಗೂಡು ಅಂತ ಅವ್ರ ಊರು. ಕರೆದ್ಮೇಲೆ ಅವರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬಂದರು. ಬರ್ತಾ ನಮ್ಮ ಚಿಕ್ಕಪ್ಪಂಗೆ ಹೇಳಿದೆ ನಾನು, ನೋಡು ಚಿಕ್ಕಪ್ಪ, ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಅಕಸ್ಮಾತು ನೀರೇನಾದರೂ ಬಂದರೆ 1 ವಾರದಲ್ಲಿ ಅವ್ರಿಗೆ ಫುಲ್ ಕೊಟ್ಬಿಡ್ತೀನಿ. ಅಕಸ್ಮಾತ್ ನೀರು ಬರಲಿಲ್ಲ ಅಂದರೆ ಒಂಚೂರು ಟೈಮ್ ಕೊಡಿಸು, ಎಲ್ಲ ಸ್ವಲ್ಪ ದಿನ 1 ತಿಂಗಳೊಳಗಡೆ ಒಟ್ನಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಅಷ್ಟೇ ತಾನೇ, ಬಾ ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ನಾನಿದ್ದೀನಿ ಬಾ ನೀನು ಅಂತ. ಸರಿ ಆಯಿತು, ಬಂದು ಜಮೀನ್ ಹತ್ರ ಬಂದಮೇಲೆ 2 ಪಾಯಿಂಟ್ ಕೊಟ್ಟರು. ಇವಾಗ ಏನು ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಾ, ಈ ಪಾಯಿಂಟ್ ಒಂದು, ಮತ್ತು ಇಲ್ಲಿ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ಇತ್ತು. ಸೊ 2 ಪಾಯಿಂಟ್ ಕೊಟ್ಟರು. ಆ್ಯಕ್ಚುಲಿ ಇವಾಗ ಈ ಹಿಂದೆ ನೇರನೇ ಅವ್ರದ್ದು ಇನ್ನೊಬ್ರದ್ದು ಬೋರ್ ಫೇಲ್ಯೂರ್ ಆಗಿತ್ತು, 1 ದಿವಸ ಮುಂಚಿತವಾಗಿ ಬೋರ್ ಫೇಲ್ಯೂರ್ ಆಗಿತ್ತು. ಅವ್ರೇನಂದ್ರು ನನಗೆ, ನಮ್ಮದು ನೇರನೇ ಇದೆ, ತೆಗಿಸ್ಬೇಡ, ಅಲ್ಲಿ ಫೇಲ್ಯೂರ್ ಆಗುತ್ತೆ ಅಂತ. ನೋಡೋಣ ಬಿಡು, ಭಗವಂತ ಇದ್ದಾನೆ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ನಾವೇನು ಜಾಸ್ತಿ ಮಾತಾಡಲಿಲ್ಲ, ಸುಮ್ಮನೆ ಆಗ್ಬಿಟ್ಟು. ಸರಿ ಮಂಗಳವಾರ ಅವತ್ತು ಬೆಳಗ್ಗೆ 10 ಗಂಟೆಗೆ ಗಾಡಿ ಬರ್ತದೆ ಅಂದರು. ಆಮೇಲೆ ಇಲ್ಲಪ್ಪ ಇವತ್ತು ಗಾಡಿ ಬರೋದು ಲೇಟ್ ಆಗುತ್ತೆ, ಸಂಜೆ ಗಾಡಿ ಬರುತ್ತೆ, ಸಂಜೆ ಓಡಿಸ್ಕೊಳ್ಳಿ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ನಮ್ಮ ಚಿಕ್ಕಪ್ಪ ಇದ್ದವ್ರು ಏನು ಮಾಡಿದ್ರು, ನಮ್ಮ ಚಿಕ್ಕಪ್ಪ ಅವರ ರಿಲೇಟಿವ್ ಒಬ್ಬರದ್ದು ಒಂದು ಫಂಕ್ಷನ್ ಇತ್ತು ಇಲ್ಲಿ ಯಾವುದು ರಾಮನಾಥ್ಪುರ ರೋಡಲ್ಲಿ. ಸೊ ರಾಮನಾಥ್ಪುರ ರೋಡಲ್ಲಿ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವರು ರೆಡಿ ಆಗ್ತಾಯಿದ್ರು. ಕರೆದ್ರು ನನ್ನನ್ನು, ಬಾ ಇಲ್ಲೇನು ಮಾಡ್ತೀಯಾ, ಹೋಗಿದ್ದು ಬರೋಣ ಇಬ್ಬರು ಅಂತ. ಸೊ ನನ್ನ ಹತ್ರ ಇದ್ದಿದ್ದು 500 ರೂಪಾಯಿಲೂ ಕೂಡ ಅವರು ಒಂದು ಎಣ್ಣೆ ತಗೊಂಡು ಅಲ್ಲೊಂದು 100 ರೂಪಾಯಿ ಮುಯ್ಯಿ ಹಾಕಿ, ನಾವೊಂದು ಬಿಯರ್ ತಗೊಂಡು ಕುಡ್ಕೊಂಡು
ಸೀದಾ ಬಂದು ₹500 ಕೂಡ ಕ್ಲೋಸ್ ಮುಗ್ದೋಯ್ತು ಅಲ್ಲಿಗೆ. ಇನ್ನು ₹1 ಲಿಟ್ರಲಿ ಹೇಳ್ತೀನಿ, ₹1 ದುಡ್ಡಿರಲಿಲ್ಲ. ಸರಿ, ಅಲ್ಲಿಂದ ಬಂದು ನಾವು ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಬಂದು ಸಂಜೆ ಅವ್ರದ್ದು ಕೊರಿತಾ ಇದ್ದಿದ್ದೇ ಲೇಟ್ ಆಯಿತು ಅಂದ್ಬಿಟ್ಟು ಅವತ್ತೇನು ಮಾಡಿದ್ರು, ಅವತ್ತು ಆಗಲಿಲ್ಲ, ಸೋಮವಾರ ಬೆಳಿಗ್ಗೆ ಬರ್ತೀನಿ, ಸೋಮವಾರ ಬೆಳಿಗ್ಗೆ ಬಂದಮೇಲೆ ಹೊಡ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಆಯಿತು ಸರಿ, ಇನ್ನೇನು ಇವತ್ತು ಒಂದೇ ದಿನ ಅಲ್ವಾ ಬಿಡು, ಸೋಮವಾರ ದಿವಸನೇ ಹೊಡ್ಕೊಳ್ಳಿ ಪರವಾಗಿಲ್ಲ, ಸೋಮವಾರ ಅಲ್ಲ ಮಂಗಳವಾರ ಆಗಿದ್ದು, ಬುಧವಾರ ದಿನ ಬೆಳಗ್ಗೆನೇ ಹೊಡ್ಕೊಡ್ತೀನಿ ಅಂತ ಹೇಳಿದ್ರು. ಆಯಿತು, ಬುಧವಾರನೇ ಹೊಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ಹೋದ ಮನೆಗೆ. ಬೆಳಗ್ಗೆ ಒಂದು 6 ಗಂಟೆಗೆ ಎಲ್ಲ ಎದ್ದು ಬಂದು, ನಾನು, ನಮ್ಮ ತಂದೆ, ನಮ್ಮ ತಾಯಿ ಬರಲಿಲ್ಲ, ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ, ನಮ್ಮ ಇನ್ನೊಂದು ಅಣ್ಣದಿರು ಇಬ್ಬರು ಇದ್ದಾರೆ, ಅವರು ಎಲ್ಲರೂ ಬಂದಮೇಲೆ ಎಲ್ಲರೂ ಏನು ಮಾಡಿದೋ, ಫಸ್ಟು ನಮ್ಮ ತಂದೆ ಪೂಜೆ ಮಾಡಿದ್ರು ನೀಟಾಗಿ. ಇದೇ ಜಾಗ ಅಲ್ವಾ ಅಂತಂದರು. ಹೌದು, ಇದೇ ಜಾಗ ಅಂದು. ನೀಟಾಗಿ ಡ್ರಿಲ್ಲಿಂಗ್ ಹೋಯ್ತು. 60 ಅಡಿಗೇನೋ ಡ್ರಿಲ್ಲಿಂಗ್ ಹೋಯ್ತು. 40 ಅಡಿಗೆಲ್ಲ ಸ್ವಲ್ಪ ಗಟ್ಟಿ ಸಿಕ್ತು. 40 ಅಡಿ ಕೇಸಿಂಗ್ ಅಷ್ಟೇ ಹೋಗಿದ್ದು. 60 ಅಡಿಗೆ ಹೋಯ್ತು, 70 ಅಡಿಗೆ ಹೋಯ್ತು, 75 ಅಡಿ 80 ಅಡಿಗೆಲ್ಲ ನೀರು ಸಿಕ್ಬಿಡ್ತು. ಒಳ್ಳೆ ನೀರು ಸಿಕ್ಬಿಡ್ತು, ತುಂಬ ಚೆನ್ನಾಗಿ ಸಿಕ್ತು. 80 ಅಡಿಯಿಂದ 130 ಅಡಿ ಅಷ್ಟೇ ಬಾವಿ ಹೊಡೆದಿದ್ದು ಅವರು. ಆಗಲಿಲ್ಲ, ಆಮೇಲೆ ನನಗಾಗಲ್ಲ, ಯಾಕೆಂದರೆ ಪ್ರೆಷರ್ ಒಳಗಡೆ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು 130 ಅಡಿಗೆ ಬಾವಿ ಕ್ಲೋಸ್ ಮಾಡಿದ್ರು. ಇನ್ನು ಹೊಡೆಯೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಸರಿ, ಅವತ್ತು ಖುಷಿ ಒಂದು ಕಡೆ, ನೀರು ಬಂತಲ್ಲ ಅನ್ನೋ ಒಂದು ಖುಷಿ ಒಂದು ಕಡೆ. ಆದರೆ ಇವ್ರಿಗೆ ದುಡ್ಡು ಹೆಂಗಪ್ಪ ಜೋಡಿಸೋದು ಅನ್ನೋದು ಒಂದು ಖುಷಿ, ನೋವು. ಇನ್ನೊಂದು, ಇವತ್ತು ಅವ್ರಿಗೇನೋ ಕೊಟ್ಬಿಟ್ಟೆ, ನೆಕ್ಸ್ಟು ಬೋರ್ವೆಲ್ಲ ಮೋಟ್ರು ಪೈಪು ಎಲ್ಲ ತಂದು ಹಾಕೋದು ಹೆಂಗಪ್ಪ ಅನ್ನೋ ಒಂದು ಸಂಕಟ. ಎಲ್ಲ ಥರನೂ ತುಂಬ ಅವತ್ತಿನ ಲೆಕ್ಕಾಚಾರ ಲೆಕ್ಕ ಹಾಕೊಂಡ್ರೆ ತುಂಬ ಸತಿ ಯೋಚನೆ ಮಾಡ್ಬಿಟ್ಟಿದ್ದೀವಿ, ಏನು ಮಾಡೋದು, ಹಿಂಗಾಗೋಯ್ತಲ್ಲ ಅಂತ. ಸರಿ ಆಯಿತು, ಏನೋ ರಾಯರ ಮೇಲೆ ಬಾಯರ್ ಹಾಕಿ ಒಳ್ಳೇದಾಗತ್ತೆ ಬಿಡು ಅಂದ್ಕೊಂಡು ಅವತ್ತು ನೀರೆಲ್ಲ ಬಂದಿದ್ದು ಖುಷಿಲಿ ಎಲ್ಲರಿಗೂ ಸಖತ್ತಾಗಿ ಒಳ್ಳೆ ಅಡುಗೆ ಎಲ್ಲ ಮಾಡಿಸಿ ಖುಷಿಯಾಗಿ ಎಲ್ಲರಿಗೂ ಕಳಿಸ್ಕೊಟ್ಟ. ಪಾಪ ಅವರು 1 ತಿಂಗಳಾದ್ರೂ, 1 ವಾರ ಆದ್ರೂ, ಆಯಿತು ಮಗ ನಿನಗೆ ಯಾವಾಗಾಗತ್ತೆ ಕೊಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ನಾನು ಜಾಸ್ತಿ ದಿನ ಉಳಿಸ್ಕೊಳ್ಳಿಲ್ಲ. 1-2 ದಿನ 3 ದಿನ ಆದಮೇಲೆ ಅಮೌಂಟ್ ಕೊಟ್ಬಿಟ್ಟೆ.